Dear students, welcome to Income Tax video class for final BCom, BBM and BBS. Last sessions alli question papers na solve ಮಾಡ್ತಾ ಇದ್ವಿ. Now let us look into the question paper of 2016 Bangalore University given for 14 marks. Illustration 5. Mr. Amar gives you the following profit and loss account for the previous year 1920 and compute his taxable business income. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಡ್ತಾರೆ, ನೋಡ್ತಾ ಹೋಗೋಣ. ಡೆಬಿಟ್ ಸೈಡು ಸ್ಯಾಲರೀಸ್ 1,80,000, ರೆಂಟ್ ಅಂಡ್ ಟ್ಯಾಕ್ಸಸ್ 1,20,000, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 2,70,000, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 5,000, ಪಬ್ಲಿಸಿಟಿ 30,000, patent purchased 1 lakh rupees, technical know-how on 1/1/2020 1 lakh rupees, depreciation 70,000 rupees, excise duty provision 80,000 rupees, donation to National Laboratory 50,000 rupees, net profit 4,45,000 rupees. This is about debit side of profit and loss account. Then ಬನ್ನಿ ಕ್ರೆಡಿಟ್ ಸೈಡ್ ನೋಡೋಣ. ಗ್ರಾಸ್ ಪ್ರಾಫಿಟ್ 10 lakhs, ಕಮಿಷನ್ 1 lakh rupees, refund of VAT, that is nothing but goods and service tax 25,000. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತಿರೋದು 2016. ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ವಿಡಿಯೋ, ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಬಿಫೋರ್ 2017 ಇಟ್ ವಾಸ್ ದೇರ್. ಆಫ್ಟರ್ 2017 ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್. ಆ ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಇರೋದಿಲ್ಲ, ಈಗ GST ಅಂತ ಇರುತ್ತೆ. ಇಟ್ ಈಸ್ 25,000. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ 50,000. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ 30,000. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 1,20,000. ಶೇರ್ ಆಫ್ ಇನ್ಕಮ್ ಫ್ರಮ್ HUF 1 lakh rupees. Interest 25,000. That's all. This is about a credit side of profit and loss account. ಎರಡೂ ಕಡೆ ಟೋಟಲ್ಸು 14,50,000, 14,50,000 rupees. There are some adjustments. ನೋಡೋಣ ಬನ್ನಿ. First one, establishment expenses include 10,000 rupees for repairs to house property. Second one, salary includes 30,000 rupees to owner's son and income tax officers points out 5,000 rupees is excessive. Establishment expenses also includes 5,000 rupees expenditure paid out of India without TDS in India. 40% of excise duty provision was paid before last date of filing income tax returns and the balance is still unpaid. Depreciation allowable as per income tax provision 50,000 rupees excluding patents and technical know-how purchase. This is the problem given in Bangalore University BCom May 2016. Okay. ಪ್ರಾಬ್ಲಮ್ ಓದಿದ್ವಿ, ಇದೆಲ್ಲ ಬರ್ಕೊಂಡಿದ್ದೀರಿ ಅನಿಸುತ್ತೆ. ಟೇಕ್ ಎ ಪೆನ್ ಆ್ಯಂಡ್ ಪೇಪರ್, ಪ್ಲೀಸ್ ರೈಟ್ ಡೌನ್ ದ ಪ್ರಾಬ್ಲಮ್ ಫಸ್ಟ್. ಈಗ ಆನ್ಸರ್ ಮಾಡೋದಕ್ಕೆ ಮೊದಲು ವಿ ಹ್ಯಾವ್ ಟು ಐಡೆಂಟಿಫೈ ಡೆಬಿಟ್ ಸೈಡ್ ಇರ್ತಕ್ಕಂಥ ಐಟಮ್ಸು. ಕೆಲವೊಂದೆಲ್ಲ ಅಲೋಯಬಲ್, ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೆದು ಈ ಪ್ರಾಫಿಟಿಂದ ಮೈನಸ್ ಮಾಡಿದ್ದಾನೆ. ಅದನ್ನು ಏನು ಮಾಡೋದು ಬೇಡ, ಐ ಕ್ಯಾನ್ ಕೀಪ್ ದೋಸ್ ಥಿಂಗ್ಸ್ ಆ್ಯಸ್ ಗ್ರೀನ್ ಕಲರ್. ಕೆಲವೊಂದು ಐಟಮ್ಸ್ ಇಲ್ಲಿ ಡೆಬಿಟ್ ಸೈಡ್ ತೋರಿಸಿದ್ದಾನೆ ವಿಚ್ ಈಸ್ ನಾಟ್ ಅಲೋಡ್, ಇನ್ಅಡ್ಮಿಸಿಬಲ್ ಅಂತ ಕರಿತೀವಿ, ಅವುಗಳನ್ನೆಲ್ಲ ರೆಡ್ ಅಲ್ಲಿ ಇಡೋಣ. ಹಾಗೆ ಕ್ರೆಡಿಟ್ ಸೈಡ್ ಬಂದಾಗ ದೇರ್ ಆರ್ ಸಮ್ ಐಟಮ್ಸ್ ವಿಚ್ ಆರ್ ಇನ್ಕಮ್ ರಿಲೇಟಿಂಗ್ ಟು ಬಿಸ್ನೆಸ್, ಬಟ್ ಸಮ್ ಇನ್ಕಮ್ಸ್ ಆರ್ ದೇರ್ ವಿಚ್ ಆರ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್. ಸೊ ಬಿಸ್ನೆಸ್ ಇನ್ಕಮ್ಸ್ ಎಲ್ಲ ಕೂಡ ಗ್ರೀನ್ ಕಲರ್ ಅಲ್ಲಿ ಇಡೋಣ. ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಥವಾ ನಾಟ್ ಅಟ್ ಆಲ್ ಇನ್ಕಮ್ಸ್ ಅವುಗಳನ್ನ ರೆಡ್ ಕಲರ್ ಮಾಡೋಣ ನಾವು. ನೋಡಿ, ಈಗ ಸ್ಯಾಲರೀಸ್ ಅಂತಿದೆ 1,80,000 ಬಿಸ್ನೆಸ್ ಅಲೋಡ್, ಗ್ರೀನ್ ಕಲರ್ ಮಾಡಿದ್ದೀನಿ ನಾನು. ಬಟ್ ಐ ಶೇಡೆಡ್ ದಿಸ್ ಒನ್ ಯೆಲ್ಲೋ ಕಲರ್, ಇದನ್ನು ಶೇಡ್ ಮಾಡಿದ್ದೀನಿ. ರೀಸನ್ ಏನು? ಸಿ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಸ್ಯಾಲರಿ ಇನ್ಕ್ಲೂಡ್ಸ್ 30,000 rupees ಟು ಓನರ್ಸ್ ಸನ್. ಯಾರು ಓನರು? ಈ ಬಿಸ್ನೆಸ್ ಓನರ್, ಅಮರ್ ಓನರ್. ಅವರ ಮಗನಿಗೆ 30,000 ರೂಪಾಯಿ ಸ್ಯಾಲರಿ ಕೊಟ್ಟಿದ್ದಾನೆ, ಅದು ಸ್ಯಾಲರೀಸ್ ಅಲ್ಲಿ ಸೇರಿದೆ. ಅಂಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪಾಯಿಂಟ್ಸ್ ಔಟ್ 5,000 rupees ಈಸ್ ಎಕ್ಸಸಿವ್ ಅಂತ ಹೇಳ್ತಾರೆ. ಅಮರ್ ಅವರ ಮಗನಿಗೆ 30,000 ರೂಪಾಯಿ ಸ್ಯಾಲರಿ ಅಂತ ತೋರಿಸಿದ್ದಾನೆ, ಅದು ಸ್ಯಾಲರೀಸ್ ಅಲ್ಲಿ ಸೇರ್ಕೊಂಡಿದೆ. ಆದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರು 5,000 ರೂಪಾಯಿ ಜಾಸ್ತಿ ಅಂತ ಹೇಳ್ತಾರೆ. ಇದನ್ನ ನಾವು ಆಡ್ ಮಾಡಬೇಕು. ಸೊ ಅದಕ್ಕೆ ನಾನು ಇದನ್ನ ಗ್ರೀನ್ ಕಲರ್ ಅಲ್ಲಿ ಇಟ್ಟು ಶೇಡ್ ಮಾಡಿದ್ದೀನಿ. ದೇರ್ ಇಸ್ ಅಡ್ಜಸ್ಟ್ಮೆಂಟ್. ರೆಂಟ್ ಅಂಡ್ ಟ್ಯಾಕ್ಸಸ್ ಅಲೋಡ್, ಗ್ರೀನ್ ಕಲರ್ ಮಾಡಿದೆ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 2,70,000 ಅಲೋಡ್, ಬಟ್ ಅಡ್ಜಸ್ಟ್ಮೆಂಟ್ ಇದೆ. ಏನಿದೆ? ಸಿ ಹಿಯರ್, ಫಸ್ಟ್ ಅಡ್ಜಸ್ಟ್ಮೆಂಟ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್
10,000 rupees for repairs to house property. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲಿ 10,000 ರೂಪಾಯಿ ಹೌಸ್ ಪ್ರಾಪರ್ಟಿಗೆ ರಿಪೇರಿ ಮಾಡಿರೋದನ್ನ ಸೇರಿಸ್ಬಿಟ್ಟಿದ್ದಾನೆ. ಅವನು ಅದನ್ನ ಲೆಸ್ ಮಾಡಬಾರ್ದಾಗಿತ್ತು, ಈಗ ಅದನ್ನ ನಾವು ಆಡ್ ಮಾಡಬೇಕು. ಇಟ್ ಈಸ್ ಇನ್ಅಡ್ಮಿಸಿಬಲ್. ಹೌಸ್ ಪ್ರಾಪರ್ಟಿದು ಬಿಸ್ನೆಸ್ ಅಲ್ಲಿ ಲೆಸ್ ಮಾಡಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಇನ್ ರೆಡ್ ಕಲರ್. ಹಾಗೇನೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಾನು ಯೆಲ್ಲೋ ಕಲರ್ ಶೇಡ್ ಮಾಡಿದ್ದೀನಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 5,000. ಇದು ರೆಡ್ ಕಲರ್, ಪ್ಯೂರ್ಲಿ ರೆಡ್ ಇದೆ. ಯಾಕೆ? ಪ್ರಾವಿಷನ್ ನಾಟ್ ಅಲೋಡ್ ಫ್ರಮ್ ಬಿಸ್ನೆಸ್ ಇನ್ಕಮ್, ಇನ್ಅಡ್ಮಿಸಿಬಲ್. ಪಬ್ಲಿಸಿಟಿ 30,000. ಒಬ್ಬ ಬಿಸ್ನೆಸ್ ಮೆನ್ ಬಿಸ್ನೆಸ್ ಮಾಡಬೇಕಾದ್ರೆ ಅವನ ಬಿಸ್ನೆಸ್ ಬಗ್ಗೆ ಪಬ್ಲಿಸಿಟಿ ಅನ್ನೋದು ಮಾಡಬೇಕು. ಅದು ಅಲೋಯಬಲ್ ಎಕ್ಸ್ಪೆಂಡಿಚರ್ ಅವನು ಲೆಸ್ ಮಾಡಿದಾನೆ, ಏನು ಮಾಡಬೇಡಿ. ಪೇಟೆಂಟ್ಸ್ ಪರ್ಚೇಸ್ಡ್ 1 lakh. ರೆಡ್ ಕಲರ್ ಇದೆ, ಅಡ್ಜಸ್ಟ್ಮೆಂಟ್ ಇದೆ. ಏನಿದೆ ಅಡ್ಜಸ್ಟ್ಮೆಂಟು ನೋಡಿ, ಇಲ್ಲಿ ಪೇಟೆಂಟ್ಸ್ ಪರ್ಚೇಸ್ಡ್ ಅನ್ನೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ಅಡ್ಮಿಸಿಬಲ್. ಬಟ್ ಇದಕ್ಕೆ ಅಡ್ಜಸ್ಟ್ಮೆಂಟು ನಾವೇ ಮಾಡ್ಕೋಬೇಕು. ಯಾವುದು ಅಂತಂದ್ರೆ ಡಿಪ್ರಿಸಿಯೇಷನ್ ಕೊಡಬೇಕು. ದಟ್ಸ್ ವೈ ಇಟ್ ಈಸ್ ಇನ್ ರೆಡ್ ಕಲರ್. ಆಡ್ ಮಾಡಬೇಕು ಬಿಸ್ನೆಸ್ ಪ್ರಾಫಿಟ್ಗೆ ಮತ್ತೆ ಡಿಪ್ರಿಸಿಯೇಷನ್ ಕೊಡಬೇಕು, ನೆನಪಿರ್ಲಿ. ಟೆಕ್ನಿಕಲ್ ನೋ ಹೌ 1/1/2020 ನೆನ್ಪಿಟ್ಕೊಂಡಿದ್ದೀರಿ. ಟೆಕ್ನಿಕಲ್ ನೋ ಹೌ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಗೈನ್ ಇಟ್ಸ್ ಅನ್ ಅಸೆಟ್ ಪರ್ಚೇಸ್ಡ್. ಇದನ್ನ ಅಲೋ ಮಾಡಲ್ಲ, ಅದಕ್ಕೆ ರೆಡ್ ಕಲರ್ ಇದೆ. ಆದರೆ ಶೇಡ್ ಯಾಕೆ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ ಅನ್ಸುತ್ತೆ. 1/1/2020 ಅಂದ್ರೆ ಜನವರಿಯಲ್ಲಿ ತಂದಿರೋದು. ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಯಾವಾಗ? 31/3/2020. 3 months ಮಾತ್ರ ಯೂಸ್ ಮಾಡಿದ್ದಾರೆ. 3 months into 30 days ಅಂದ್ರೆ 90 days ಮಾತ್ರ ಯೂಸ್ ಆಗಿದೆ. ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಮಾತ್ರ ಕೊಡಬೇಕು. ಡಿಪ್ರಿಸಿಯೇಷನ್ 70,000 ಅಲೋಡ್. ಬಟ್ ನಾನು ರೆಡ್ ಕಲರ್ ಅಲ್ಲಿ ಇಟ್ಟಿದ್ದೀನಿ, ಇದಕ್ಕೆ ಯೆಲ್ಲೋ ಕಲರ್ ಶೇಡ್ ಮಾಡಿದ್ದೀನಿ. ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಇದೆ. ಸಿ ಹಿಯರ್ ಅಡ್ಜಸ್ಟ್ಮೆಂಟ್ ನಂಬರ್ 5. ಡಿಪ್ರಿಸಿಯೇಷನ್ ಅಲೋಯಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 50,000. ಯಾವುದು? ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ಸ್ ಅಂಡ್ ಟೆಕ್ನಿಕಲ್ ನೋ ಹೌ ಪರ್ಚೇಸ್ ಅಂತ ಹೇಳ್ತಾನೆ. ಈ ಪೇಟೆಂಟ್ಸ್ ಮತ್ತೆ ಟೆಕ್ನಿಕಲ್ ನೋ ಹೌ ಪರ್ಚೇಸ್ ಮಾಡೋದು ಬಿಟ್ಟು ಡಿಪ್ರಿಸಿಯೇಷನ್ ಎಷ್ಟು ಅಂದ್ರೆ 50,000 ಅಲೋ ಮಾಡಬೇಕು. ಪೇಟೆಂಟ್ಸ್ ಅಂಡ್ ಟೆಕ್ನಿಕಲ್ ನೋ ಹೌ ಪರ್ಚೇಸ್ ಮಾಡೋದಕ್ಕೆ ಸೆಪರೇಟ್ ಆಗಿ ಡಿಪ್ರಿಸಿಯೇಷನ್ ಕೊಡೋಣ. ಈ 50,000 ಬದಲು ಅವನು ಎಷ್ಟು ಕೊಟ್ಟಿದ್ದ? ಸೊ ಇಟ್ ಈಸ್ 70,000. ಏನಿದು? ಎಕ್ಸಸ್ ಡಿಪ್ರಿಸಿಯೇಷನ್. ನೆನಪಿದ್ಯಾ? 70,000 ಮೈನಸ್ 50,000 20,000 ಜಾಸ್ತಿ ಕೊಟ್ಟಿದ್ದಾನೆ. ಪ್ರಾಫಿಟ್ ಕಡಿಮೆ ಆಗ್ಬಿಟ್ಟಿರ್ತಿ. ಈಗ ಇದಕ್ಕೆ ಆಡ್ ಮಾಡಬೇಕು ನಾವು. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ರೆಡ್ ಕಲರ್ ಇದೆ, ನಾಟ್ ಅಲೋಡ್. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಅಂತಂದ್ರೆ ಅಲೋ ಮಾಡಲ್ಲ. ಆದರೆ ಇದಕ್ಕೂ ಅಡ್ಜಸ್ಟ್ಮೆಂಟ್ ಇದೆ. 40% ಆಫ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ವಾಸ್ ಪೇಯ್ಡ್ ಬಿಫೋರ್ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂಡ್ ದ ಬ್ಯಾಲೆನ್ಸ್ ಸ್ಟಿಲ್ ಅನ್ಪೇಯ್ಡ್. ಎಷ್ಟು ಪೇ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕೆ ಮೊದಲು? 40%. ಹಾಗಾದ್ರೆ 60% ಆಡ್ ಮಾಡಬೇಕು, ನಾಟ್ ಅಲೋ. ಸೊ ಅದಕ್ಕೋಸ್ಕರ ರೆಡ್ ಕಲರ್ ಇದೆ. ಪ್ರಾವಿಷನ್ ಅನ್ನೋದು ಅಲೋ ಮಾಡಲ್ಲ, ಅದಕ್ಕೆ ನಾನು ಶೇಡ್ ಮಾಡಿಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಇರೋದಕ್ಕೋಸ್ಕರ ನಾವು 60% ಆಡ್ ಮಾಡೋಣ. ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ 50,000 ಅಲೋಡ್. ಆದರೆ ನಾನು ಶೇಡ್ ಮಾಡಿದ್ದೀನಿ. ಯಾಕೆ? ಬಿಕಾಸ್ ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಕೊಟ್ರೆ 50,000 ಅಂದ್ರೆ 100% ಆಗುತ್ತೆ. ಇದಕ್ಕೆ 150% ಅಲೋ ಮಾಡಬೇಕು ನಾವು. ಅದಕ್ಕೋಸ್ಕರ ಗ್ರೀನ್ ಕಲರ್ ಅಲೋಡ್, ಬಟ್ ಇನ್ನೂ ಜಾಸ್ತಿ ಕೊಡಬೇಕು. ಓಕೆನಾ? ಕ್ರೆಡಿಟ್ ಸೈಡ್ ಬನ್ನಿ. ಗ್ರಾಸ್ ಪ್ರಾಫಿಟ್ ಇಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಇನ್ಕಮ್. ಕಮಿಷನ್ ಇಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಇನ್ಕಮ್. ರೀಫಂಡ್ ಆಫ್ ವ್ಯಾಟ್ ಅಥವಾ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಾಸ್ತಿ ಕಟ್ಟಿದ್ದೀವಿ, ವಾಪಸ್ ಕೊಟ್ಟಿದ್ದಾರೆ. ಅದನ್ನ ಕಟ್ಟಿರೋದು ಯಾವ್ದ್ರಿಂದ? ಬಿಸ್ನೆಸ್ ಇನ್ಕಮ್ ಇಂದ. ವಾಪಸ್ ಕೊಟ್ರೆ ಏನಾಗುತ್ತೆ? ಅಗೈನ್ ಇಟ್ ಈಸ್ ಎ ಬಿಸ್ನೆಸ್ ಇನ್ಕಮ್. ಏನು ಮಾಡೋದು ಬೇಡ, ಈ ಮೂರನ್ನು ಏನು ಮಾಡೋದು ಬೇಡ. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ ಅಂತ ಅವನೇನಾದ್ರೂ ಕಟ್ಟಿದ್ರೆ ಅದು ಎಕ್ಸ್ಪೆಂಡಿಚರ್ ಅಲ್ಲ. ಹಾಗೇನೆ ಕಟ್ಟಿರೋ ಪೆನಾಲ್ಟಿ ವಾಪಸ್ ಬಂದಿದೆ ಅಂತಂದ್ರೆ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಅನ್ನ ಸೇಲ್ ಮಾಡಿ ಲಾಭ ಬಂದಿದೆ, ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್, ಅದಕ್ಕೋಸ್ಕರ ಇದನ್ನ ನಾವು ಲೆಸ್ ಮಾಡಬೇಕು. ಶೇರ್ ಆಫ್ ಇನ್ಕಮ್ ಫ್ರಮ್ HUF, ದಿಸ್ ಈಸ್ ನಾಟ್ ಅಟ್ ಆಲ್ ಟ್ಯಾಕ್ಸಬಲ್ ಇನ್ಕಮ್. ಯಾಕೆ ಅಂದ್ರೆ ಇಟ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10. ಇಂಟ್ರೆಸ್ಟ್ ಅಂತಿದೆ, ಇಂಟ್ರೆಸ್ಟ್ ಈಸ್ ಟ್ಯಾಕ್ಸಬಲ್ ಬಟ್ ನಾಟ್ ಅಂಡರ್ ದ ಹೆಡ್ ಬಿಸ್ನೆಸ್ ಇನ್ಕಮ್. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಯಾವುದು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಡೆಬಿಟ್ ಸೈಡು ಮತ್ತೆ ಕ್ರೆಡಿಟ್ ಸೈಡ್ ನೋಡಿದ್ದಾಯ್ತು ನಾವು, ಹೌದಾ? ದೆನ್ ಅಡ್ಜಸ್ಟ್ಮೆಂಟ್ಸ್ ಕೂಡ ನೋಡ್ಬಿಟ್ವಿ ನಾವು. ಈಗ ನಿಮ್ಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಹೇಳಿದೆ ಅವುಗಳನ್ನೆಲ್ಲ ಕೂಡ ನೋಟ್ಸ್ ನೋಡ್ತಾ ಹೋಗೋಣ ನಾವು. ಮೊದಲನೇ ನೋಟ್ ಏನು? ಎನಿ ಪೇಮೆಂಟ್ ಮೇಡ್ ಟು NRI. ಏನು NRI ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್. ಭಾರತದಲ್ಲಿ ಹುಟ್ಟಿರ್ತಾನೆ, ಬೇರೆ ಕಡೆ ಬೆಳೀತಾ ಇರ್ತಾನೆ. ಈಗ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಕರಿತೀವಿ. ಈಸ್ ಅಲೋಡ್ ಆಸ್ ಎ ಡಿಡಕ್ಷನ್ ಓನ್ಲಿ ಇಫ್ TDS ಅಟ್ ದ ರೇಟ್ ಆಫ್ 30% ಈಸ್ ಮೇಡ್. ಅಂದ್ರೆ ನಾವು ಭಾರತದಲ್ಲಿದ್ದು ಹೊರಗಡೆ ಇರ್ತಕ್ಕಂಥ ಒಬ್ಬನಿಗೆ ಖರ್ಚು ಮಾಡಬೇಕಾದ್ರೆ ಟ್ಯಾಕ್ಸ್ ಅನ್ನ ಡಿಡಕ್ಷನ್ ಮಾಡಿ ಉಳಿದಿರೋ ಖರ್ಚಿನಲ್ಲಿ ನಾವು ಮಾಡಬೇಕು. ಅವಾಗ ಅಲೋ ಮಾಡ್ತೀವಿ, ಇವಾಗ ಅಲೋ ಮಾಡಲ್ಲ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ನೋಟ್,
ಅಂಡರ್ ಸೆಕ್ಷನ್ 35 ಸಬ್ಸೆಕ್ಷನ್ 2AA ಇದು ಆಲ್ರೆಡಿ ಬಂದಿದೆ. ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಇಸ್ ಅಲೋಡ್ ಆಸ್ ಎ ಡಿಡಕ್ಷನ್ ಟು ದ ಎಕ್ಸ್ಟೆಂಟ್ ಆಫ್ 150%. ಅವನು 50,000ಕ್ಕೆ 50,000 ಲೆಸ್ ಮಾಡಿದ್ದಾನೆ, ಬಟ್ 50 ಕೊಡಬೇಕಾಗಿರೋದು. 50ಕ್ಕೆ 150% ಅಂದ್ರೆ 75,000, 25,000 ಕಡಿಮೆ ಕೊಟ್ಟಿದ್ದ. ಅದಕ್ಕೆ 50,000 ಫಸ್ಟ್ ಇನ್ಅಡ್ಮಿಸಿಬಲ್ ಅಂತ ಆಡ್ ಮಾಡಿ ಮತ್ತೆ 75,000 ಅಡ್ಮಿಸಿಬಲ್ ಅಲ್ಲಿ ಲೆಸ್ ಮಾಡೋಣ. ಥರ್ಡ್ ನೋಟ್, ಟೆಕ್ನಿಕಲ್ ನೋ ಹೌ ಈಸ್ ಪರ್ಚೇಸ್ಡ್ ಆನ್ 1/1/2020. ಹೇಳಿದೆ ಅವಾಗ್ಲೇನೆ ನಿಮಗೆ, ಜನವರಿಯಲ್ಲಿ ತಗೊಂಡಿರೋದು. ದ ಯೂಸೇಜ್ ಆಫ್ ದ ಅಸೆಟ್ ಇನ್ ದ ಬಿಸ್ನೆಸ್ ಈಸ್ ಲೆಸ್ ದ್ಯಾನ್ 180 ಡೇಸ್. 180 ದಿವಸಕ್ಕಿಂತ ಕಡಿಮೆ ಬಳಸಿದೀವಿ ನಾವು ಬಿಸ್ನೆಸ್ ಅಲ್ಲಿ. ಹಾಗಾದ್ರೆ ಏನ್ ಮಾಡಬೇಕು? ಹೆನ್ಸ್ ಹಾಫ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಈಸ್ ಅಲೋಡ್ ಆಸ್ ಡಿಡಕ್ಷನ್. ನೆನಪಿರುತ್ತಾ? ಡಿಡಕ್ಷನ್ ಎಷ್ಟು ಕೊಡ್ತೀವಿ ಅಂದ್ರೆ ನಾರ್ಮಲ್ ಡಿಪ್ರಿಸಿಯೇಷನ್ ಅಲ್ಲಿ ಅರ್ಧ ಮಾತ್ರ ಕೊಡಬೇಕು. ಈ 3 ನೋಟ್ಸ್ ಚೆನ್ನಾಗಿ ನೆನಪಿಟ್ಕೊಂಡಿರಿ. ದೆನ್ ವಿ ಆರ್ ರೆಡಿ ಟು ಆನ್ಸರ್. ಟೇಕ್ ದ ಫಾರ್ಮೆಟ್. NM ಫಾರ್ಮೆಟ್, ಅಸೆಸಿ ನೇಮ್ ಮಿಸ್ಟರ್ ಅಮರ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಕೊಟ್ಟಿಲ್ಲ ನಮ್ಮ ಪ್ರಾಬ್ಲಮ್ ಅಲ್ಲಿ, ರೆಸಿಡೆಂಟ್ ಅಂತ ಕರಿತೀನಿ. ನೀವು ಬೇಕಾದ್ರೆ ಯು ಕ್ಯಾನ್ ಪುಟ್ ಎ ಡ್ಯಾಶ್, ಒಂದು ಖಾಲಿ ಜಾಗ ಬಿಡಬಹುದು. ಅಸೆಸ್ಮೆಂಟ್ ಇಯರ್ ಯಾವ್ದು ನಮ್ದು? 2020-21. ವಾಟ್ ಈಸ್ ಯುವರ್ ಪ್ರೀವಿಯಸ್ ಇಯರ್? 2019 and 20. ದೆನ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ತಗೊಳ್ಳಿ ಕಾಲಮ್ಸ್ ಅನ್ನ, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್, 2 ಅಮೌಂಟ್ ಕಾಲಮ್ಸು. ದೆನ್ ಫಸ್ಟ್ ಐಟಮ್ ಏನ್ ತಗೋಬೇಕು ನಾವು? ನೆನಪಿದ್ಯಾ? ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಷ್ಟಿತ್ತು? ಸಿ ಹಿಯರ್ 4,45,000. ಬರೀರಿ ಔಟರ್ ಕಾಲಮ್ ಅಲ್ಲಿ 4,45,000. ಇದಕ್ಕೆ ನಾವು ಏನು ಆಡ್ ಮಾಡಬೇಕು? ಆಡ್ ಹೇಳಿ ನೋಡೋಣ. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಬಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಲೋ ಮಾಡಲ್ಲ, ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದೀವಿ. ಅದನ್ನೆಲ್ಲ ಏನ್ ಮಾಡಬೇಕು? ಮತ್ತೆ ನಾವು ಆಡ್ ಮಾಡಬೇಕು. ನೋಡಿ, ಪ್ರಾಫಿಟ್ಗೆ ಆಡ್ ಮಾಡಬೇಕು. ಎಸ್, ಬನ್ನಿ. ಡೆಬಿಟ್ ಸೈಡ್ ಸ್ಯಾಲರೀಸ್ ಅಲೋ ಮಾಡಬೇಕು, ಆದರೆ ಅಡ್ಜಸ್ಟ್ಮೆಂಟ್ ಇದೆ. ಏನಿತ್ತು ಅಡ್ಜಸ್ಟ್ಮೆಂಟ್? ಹಿಯರ್ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿದ್ವಿ ನಾವು. 30,000 ರೂಪಾಯಿ ಅಮರ್ ಅವ್ರ ಮಗನಿಗೆ ಸ್ಯಾಲರಿ ಅಂತ ಕೊಟ್ಟಿದ್ದಾನೆ, ಬಟ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ 5,000 ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಈಗ 5,000 ಏನ್ ಮಾಡ್ಬೇಕು ನಾವು? ವಾಪಸ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ಬರೀರಿ. ಸ್ಯಾಲರಿ ಟು ಸನ್ ಎಷ್ಟು? 5,000 ಮಾತ್ರ. ಸೆಕೆಂಡ್ ಪಾಯಿಂಟ್, ರೆಂಟ್ ಅಂಡ್ ಟ್ಯಾಕ್ಸಸ್ 1,20,000. ಬಿಸ್ನೆಸ್ಗೆ ಅವ್ನು ತಗೊಂಡಿರ್ತಕ್ಕಂಥ ಮೆಷಿನರಿಗೋ ಪ್ಲಾಂಟ್ಗೋ ಅಥವಾ ಅವನು ಬಿಸ್ನೆಸ್ ಮಾಡೋದಕ್ಕೆ ತಗೊಂಡಿರೋ ಬಿಲ್ಡಿಂಗ್ಗೆ ರೆಂಟ್ ಕಟ್ಟಿದ್ದಾನೆ, ಟ್ಯಾಕ್ಸಸ್ ಕಟ್ಟಿದ್ದಾನೆ. ಅಲೋಡ್ ಏನು ಮಾಡಬೇಡಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 2,70,000 ಅಲೋ ಮಾಡ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆದರೆ ಅಡ್ಜಸ್ಟ್ಮೆಂಟ್ ಇದೆ. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 10,000 rupees ಫಾರ್ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಇನ್ಕಮ್ ಇಲ್ಲಿ ತಗೊಳ್ಳಲ್ಲ ಅಂದ್ರೆ ಹೌಸ್ ಪ್ರಾಪರ್ಟಿ ಎಕ್ಸ್ಪೆಂಡಿಚರ್ ಇಲ್ಲಿ ಅಲೋ ಮಾಡಲ್ಲ. ಆದ್ರೆ ಅವನು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರಿಸ್ಬಿಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕಿದೆ? 10,000ನ ಆಡ್ ಬ್ಯಾಕ್. ಬರೀರಿ. ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಇನ್ಕ್ಲೂಡೆಡ್ ಇನ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು? 10,000. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 5,000. ಪ್ರಾವಿಷನ್ ನಾಟ್ ಅಲೋಡ್. ನೋಡಿ, ರೆಡ್ ಕಲರ್ ಅಲ್ಲಿ ಇದೆ. ಬರೀರಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟು? 5,000 ಪ್ರಾಫಿಟ್ಗೆ ಆಡ್ ಮಾಡ್ತಿದೀವಿ. ನೆಕ್ಸ್ಟ್, ಪಬ್ಲಿಸಿಟಿ ಅಲೋಡ್ 30,000 ಲೆಸ್ ಮಾಡಿದಾನೆ, ಏನು ಮಾಡಬೇಡಿ. ಪೇಟೆಂಟ್ಸ್ ಪರ್ಚೇಸ್ಡ್ 1 lakh ನಾಟ್ ಅಲೋಡ್. ಯಾಕೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಬರೀರಿ. ಪೇಟೆಂಟ್ಸ್ ಅಥವಾ ಪೇಟೆಂಟ್ಸ್ ಪರ್ಚೇಸ್ಡ್ 1 lakh ನಾಟ್ ಅಲೋಡ್. ನೆಕ್ಸ್ಟ್, ಟೆಕ್ನಿಕಲ್ ನೋ ಹೌ 1 lakh ಪರ್ಚೇಸ್ಡ್ ಆನ್ 1/1/20. ಯಾವಾಗಾದ್ರೂ ಪರ್ಚೇಸ್ ಮಾಡಲಿ, ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಗೇನ್. ಆಡ್ ಮಾಡ್ಬೇಕು ನಾವು. ಬರೀರಿ. ಟೆಕ್ನಿಕಲ್ ನೋ ಹೌ ಪರ್ಚೇಸ್ಡ್ 1 lakh ನಾಟ್ ಅಲೋಡ್. ನೆಕ್ಸ್ಟ್, ಡಿಪ್ರಿಸಿಯೇಷನ್ 70,000 ಇದೆ. ನಮ್ಮ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಿತ್ತು ನೋಡಿ, ಇಲ್ಲಿ ಅಲೋಯಬಲ್ ಡಿಪ್ರಿಸಿಯೇಷನ್ ಎಷ್ಟು? 50,000. ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರೋದು 70. ಎಷ್ಟು ಜಾಸ್ತಿ ಆಗಿದೆ? 20,000. ಬರೀರಿ. ಎಕ್ಸಸ್ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲೆಸ್ ಮಾಡೋದು ಎಷ್ಟು? 70,000 ಮೈನಸ್ ನಿಜವಾಗ್ಲೂ ಕೊಡಬೇಕಾದ್ರೆ ಎಷ್ಟು? 50,000. ನೋಡಿ, ರೆಡ್ ಕಲರ್ ಅಲ್ಲಿ ಕೊಡಬಾರ್ದು 70, ಕೊಡಬಹುದಾಗಿರೋದು 50. ಮೈನಸ್ ಮಾಡಿದ್ರೆ ಡಿಫರೆನ್ಸ್ 20,000. ಜಾಸ್ತಿ ಪ್ರಾಫಿಟ್ ಇಂದ ಲೆಸ್ ಮಾಡಿದೀವಿ. ಮತ್ತೆ ನಾವೇನ್ ಮಾಡ್ತಿದೀವಿ? ಆಡ್ ಮಾಡ್ತಿದೀವಿ. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ನೋಡಿದಿರ್ಲಿ. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್. ಈ ಪ್ರಾವಿಷನ್ ಅನ್ನೋದು ಅಲೋ ಮಾಡಲ್ಲ. ಯಾವ ಪ್ರಾವಿಷನ್ ನಾವು ಅಲೋ ಮಾಡಲ್ಲ. ಆದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಅದಕ್ಕೆ ನೋಡಿ, ರೆಡ್ ಕಲರ್ ಅಲ್ಲಿ ಇಟ್ಟಿದ್ದೀನಿ. 4ನೇ ಅಡ್ಜಸ್ಟ್ಮೆಂಟ್ ನೋಡಿ, 40% ಆಫ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ವಾಸ್ ಪೇಡ್ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಗೊತ್ತಾಯ್ತಲ್ಲ? 40% ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ಒಳಗಡೆ ಪೇ ಮಾಡಿಬಿಟ್ಟ. ನಾವು ಅಲೋ ಮಾಡೋಣ. 60% ನಾಟ್ ಅಲೋಡ್. ಬರೀರಿ. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಎಷ್ಟು ನಾವು ಕೊಟ್ಟಿದ್ದು? 80,000. ಅವ್ನು ರಿಯಲ್ ಆಗಿ ಪೇ ಮಾಡಿರೋದು ಎಷ್ಟು? 40%. 60% ನಾಟ್ ಅಲೋಡ್. 80,000 ಇಂಟು 60% ಅಂದ್ರೆ 48,000 ನಾಟ್ ಅಲೋಡ್. ಪ್ರಾಫಿಟ್ಗೆ ಆಡ್ ಮಾಡಿದ್ವಿ. ನೆಕ್ಸ್ಟ್ ಒನ್,
ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ 50,000 ಮತ್ತೆ ಹೇಳ್ತಿದ್ದೀನಿ, ಇದು ಅಲೋಡ್, ಅದಕ್ಕೆ ಗ್ರೀನ್ ಕಲರ್ ಇಟ್ಟಿದ್ದೀನಿ. ಆದರೆ ಇದಕ್ಕೆ 150% ಲೆಸ್ ಮಾಡಬೇಕು. ಅದಕ್ಕೋಸ್ಕರ ಈಗ ಏನು ಮಾಡಬೇಕು ನಾವು, ಫಸ್ಟ್ ಇದನ್ನು ಆ್ಯಡ್ ಮಾಡೋಣ. ಬರೀರಿ ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಈಗ ಅಲೋ ಮಾಡಲ್ಲ, 50,000 ಮತ್ತೆ ಪ್ರಾಫಿಟ್ಗೆ ಆ್ಯಡ್ ಮಾಡೋಣ. ಮುಗೀತು, ಡೆಬಿಟ್ ಸೈಡ್ ಎಲ್ಲ ಮುಗೀತು. ಅಡ್ಜಸ್ಟ್ಮೆಂಟ್ಸ್ ಒಂದ್ಸಲ ನೋಡ್ಕೊಂಡು ಹೋಗಿ ಎಲ್ಲ ಮಾಡಿದೀವ ಅಂತ. ಫಸ್ಟ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸ್ 10,000 ಸೇರಿತ್ತು, ಆ್ಯಡ್ ಮಾಡಿದ್ದೀವಿ. ಸ್ಯಾಲರಿ ಇನ್ಕ್ಲೂಡ್ಸ್ 30,000 ಟು ಓನರ್ಸ್ ಸನ್, 5,000 ಎಕ್ಸಸ್ ಇತ್ತು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಪ್ಪಲಿಲ್ಲ, ಆ್ಯಡ್ ಮಾಡಿದ್ದೀವಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆಲ್ಸೋ ಇನ್ಕ್ಲೂಡ್ಸ್ 5,000, ಇದನ್ನು ಮಾಡಿಲ್ಲ ನಾವು. ಪೇಯ್ಡ್ ಔಟ್ಸೈಡ್ ದ ಇಂಡಿಯಾ, ಈ 5,000ನ ನಾಟ್ ಅಲೋಡ್ ಬರಿಬೇಕು ನಾವೀಗ. ಪ್ಲೀಸ್ ರೈಟ್ ಡೌನ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಔಟ್ಸೈಡ್ ಇಂಡಿಯಾ ನಾಟ್ ಅಲೋಡ್, ಎಷ್ಟು 5,000. ದೆನ್ ಉಳಿದಿರೋ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆಯಿತು. ದಟ್ಸ್ ಆಲ್. ಈಗ ಈ ಇನ್ನರ್ ಕಾಲಮಲ್ಲಿ ಇರತಕ್ಕಂಥ ಎಲ್ಲವನ್ನ ಟೋಟಲ್ ಮಾಡಿ ಕೀಪ್ ಇಟ್ ಇನ್ ಔಟರ್ ಕಾಲಮ್. ದ ಟೋಟಲ್ ಈಸ್ 3,43,000. ಆ್ಯಡ್ ಮಾಡಿ ಇವೆರಡನ್ನು 4,45,000 ಪ್ಲಸ್ 3,43,000. ದ ಬ್ಯಾಲೆನ್ಸ್ ಈಸ್ 7,88,000. ಫಸ್ಟ್ ಸ್ಟೆಪ್ ಈಸ್ ಓವರ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು, ಬರೀರಿ ಲೆಸ್. ಏನು ಲೆಸ್ ಮಾಡ್ಬೇಕು ನಾವು ಫಸ್ಟು, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹೌದಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲೆಸ್ ಮಾಡ್ಬೋದಾಗಿರೋವು, ಹಾಗೆಯೇ ಕ್ರೆಡಿಟ್ ಸೈಡ್ ಮಾಡಬಾರ್ದಾಗಿರೋವು ಅವನು ಮಾಡಿಬಿಟ್ಟಿದ್ದಾನೆ, ಅದನ್ನು ಲೆಸ್ ಮಾಡೋಣ. ಅದರಲ್ಲಿ ಫಸ್ಟ್ ಐಟಮ್ ಯಾವುದು ಇಲ್ಲಿ ನೋಡ್ತಿದ್ದೀರಿ, ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಅಲೋ ಮಾಡಬೇಕಿತ್ತು. 50,000 ಅವ್ನು ಪೇ ಮಾಡಿದ್ರೆ ಅದಕ್ಕೆ 150% ಅಂದರೆ 75,000 ಪೇ ಮಾಡಬೇಕಿತ್ತು. ಬರೀರಿ ಡೊನೇಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ 50,000 ಇಂಟು 150% ಅಂದರೆ 75,000 ಬರುತ್ತೆ. ಹೌದಾ, ನೆಕ್ಸ್ಟ್ ಈ ಡೆಬಿಟ್ ಸೈಡ್ ಇರತಕ್ಕಂಥ ಐಟಮ್ಸ್ ನಾವು ಕೊಡಬೇಕಾಗಿರೋ ಇನ್ಯಾವ್ಯಾವುದು ಅಂದರೆ ಫಸ್ಟ್ ಒನ್ ಪೇಟೆಂಟ್ಸ್ ಪರ್ಚೇಸ್ಡ್. ಪೇಟೆಂಟ್ಸ್ ಪರ್ಚೇಸ್ಡ್ ಅಂದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡಿದ್ದೀವಿ. ಈಗ ಇದಕ್ಕೆ ಡಿಪ್ರಿಸಿಯೇಷನ್ ಕೊಡೋಣ. ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸ್ ಎಷ್ಟು ಪರ್ಚೇಸ್ ಮಾಡಿದ್ದ, 1 lakh ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು 25%. ಅಮೌಂಟ್ ಎಷ್ಟು ಬರುತ್ತೆ 25,000. ನೆಕ್ಸ್ಟ್ ಟೆಕ್ನಿಕಲ್ ನೋ ಹೋ ಕೊಂಡ್ಕೊಂಡಿದ್ದಾನೆ ಅವನು. ಅಗೈನ್ ಇಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್. 3 ತಿಂಗಳು ಅಂತಂದ್ರೆ ಲೆಸ್ ದ್ಯಾನ್ 182 days ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಿದ್ದಾನೆ. ಈಗ ನಾವೇನ್ ಮಾಡ್ಬೇಕು, ಅದನ್ನ ಅರ್ಧ ಮಾತ್ರ ಕೊಡಬೇಕು. ಬರೀರಿ ಡಿಪ್ರಿಸಿಯೇಷನ್ ಆನ್ ಟೆಕ್ನಿಕಲ್ ನೋ ಹೌ 1 lakh ಇಂಟು ಆಕ್ಚುಲಿ ಡಿಪ್ರಿಸಿಯೇಷನ್ 25%, ಅದರಲ್ಲಿ ಅರ್ಧ ಮಾತ್ರ ಕೊಡ್ತೀವಿ. ಕಾರಣ 180 daysಗಿಂತ ಕಡಿಮೆ ಬಳಸಿದ್ದಾನೆ ಅಸೆಟ್ ನ ಬಿಸ್ನೆಸ್ ಅಲ್ಲಿ. ಸೊ ದಟ್ ಈಸ್ 12,500. ಓಕೆನಾ. ಡೆಬಿಟ್ ಸೈಡ್ ಇರೋ ಎಲ್ಲ ಅಡ್ಜಸ್ಟ್ಮೆಂಟ್ಸು ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ದಾಯ್ತು ನಾವು. ಹಾಗೇನೆ ಅಡ್ಜಸ್ಟ್ಮೆಂಟ್ಸ್ ಇರೋ ಎಲ್ಲ ಕೂಡ ನಾವು ತಗೊಂಡಿದ್ದಾಯ್ತು. ವಾಟ್ ನೆಕ್ಸ್ಟ್, ಕ್ರೆಡಿಟ್ ಸೈಡ್ ಬನ್ನಿ. ಈ ಕ್ರೆಡಿಟ್ ಸೈಡು ಇನ್ಕಮ್ಸ್ ಅಲ್ಲದೆ ಇರೋವು ಮತ್ತೆ ಬಿಸ್ನೆಸ್ ಇನ್ಕಮ್ಸ್ ಅಲ್ಲದೆ ಇರೋವು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂಡ್ ನಾಟ್ ಅಟ್ ಆಲ್ ಇನ್ಕಮ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಅಸೆಸಿ, ಅದನ್ನ ಲೆಸ್ ಮಾಡ್ಬೇಕು ನಾವು. ನೋಡಿ ಇಲ್ಲಿ ಬರ್ದಿದ್ದೀವಿ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮೊದಲನೇದು ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ. ಇಟ್ ಈಸ್ ನಾಟ್ ಅಟ್ ಆಲ್ ಇನ್ಕಮ್. ಅವನ ಇನ್ಕಮ್ ಇಂದ ಪೆನಾಲ್ಟಿ ಕಟ್ಟಿದ್ದಾನೆ, ನಾವು ಪೆನಾಲ್ಟಿನ ಎಕ್ಸ್ಪೆಂಡಿಚರ್ ಅಂತ ಅಲೋ ಮಾಡಲ್ಲ. ಹಾಗಾದ್ರೆ ವಾಪಸ್ ಬಂದಿದೆ ರೀಫಂಡ್ ಅಂದ್ರೆ, ಹಾಗಾದ್ರೆ ಇನ್ಕಮ್ ಕೂಡ ಅಲ್ಲ. ಬರೀರಿ ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ 50,000. ಎರಡನೇದು ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್. ಏನಂತ ಹೇಳಿದೆ, ಇಟ್ ಈಸ್ ಎ ಕ್ಯಾಪಿಟಲ್ ಗೇನ್. ಇಲ್ಲಿ ಬರಲ್ಲ, ಬರೀರಿ ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ 30,000. ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಬರಲ್ಲಿಲ್ಲ. ಇದೆಲ್ಲಿ ಬರುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ ಆಗುತ್ತೆ. ಬರೀರಿ ರೆಂಟ್ ಫ್ರಮ್ HP 1,20,000. ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ HUF 1 lakh. ದಿಸ್ ಈಸ್ ನಾಟ್ ಅಟ್ ಆಲ್ ಟ್ಯಾಕ್ಸಬಲ್ ಇನ್ಕಮ್. ಎಲ್ಲೋ ಬರೋದಿಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10. ಅದರ್ ಸೋರ್ಸಸ್ ಅಲ್ಲಿ ತಗೊಂಡು ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಅಲ್ಲಿ ತೋರಿಸ್ತೀವಿ. ಬರೀರಿ ಶೇರ್ ಫ್ರಮ್ HUF 1 lakh. ನೆಕ್ಸ್ಟ್ ಇಂಟ್ರೆಸ್ಟ್, ಎಸ್ ಇಟ್ ಈಸ್ ಟ್ಯಾಕ್ಸಬಲ್ ಬಟ್ ನಾಟ್ ಇನ್ ಬಿಸ್ನೆಸ್ ಇನ್ಕಮ್. ಎಲ್ಲಿ ಬರುತ್ತೆ ಅದು, ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಇಲ್ಲಿ ಲೆಸ್ ಮಾಡಬೇಕು 25,000. ಓಕೆನಾ, ಅಷ್ಟೇ ಮುಗೀತು. ಅಡ್ಜಸ್ಟ್ಮೆಂಟ್ಸು ಎಲ್ಲ ಮುಗೀತು, ಇನ್ನೇನು ಮಾಡೋ ಅಷ್ಟಿಲ್ಲ. ಹೌದಾ, ನಾವು ಈ ಎಲ್ಲವನ್ನ ಟೋಟಲ್ ತಗೊಳ್ಳಿ ಅಂಡ್ ಕೀಪ್ ಇಟ್ ಇನ್ ಔಟರ್ ಕಾಲಮ್. ಎಷ್ಟು ಬರುತ್ತೆ, 4,37,500 ಬರುತ್ತೆ. ಏನ್ ಮಾಡ್ಬೇಕೀಗ, 7,88,000 ನಿಂದ ನೋಡಿ ಇಲ್ಲಿ ಬರೆದಿದ್ದೀವಿ ಲೆಸ್ ಮಾಡಬೇಕು. 4,37,500 ಲೆಸ್ ಮಾಡಿ. ದ ಬ್ಯಾಲೆನ್ಸ್ ಈಸ್ 3,50,500. ಏನಿದು, ಗೆಸ್ ಮಾಡಿ ಏನಿದು, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಗೊತ್ತಾಯ್ತಲ್ಲ. ದಿಸ್ ಈಸ್ ದ ವೆರಿ ವೆರಿ ಈಸಿ ಪ್ರಾಬ್ಲಮ್ ವಿತ್ ಅ ಫ್ಯೂ ನ್ಯೂ ಅಡ್ಜಸ್ಟ್ಮೆಂಟ್ಸ್. ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಿಮ್ಗೆಲ್ಲರಿಗೂ ಕೂಡ 2016 ಕ್ವಶನ್ ಪೇಪರ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ.
Thank you for watching this video.